ಇನ್ನು ಟಿವಿ9 ವರದಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಂದ ಸಿಟಿ ರೌಂಡ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರಿಂದ ಬೆಂಗಳೂರು ನಗರ ಪ್ರದಕ್ಷಿಣೆ. ಬೆಂಗಳೂರಿನ ರಸ್ತೆಗಳ ಅಧ್ವಾನವನ್ನ ಕಣ್ಣಾರೆ ನೋಡಲಿದ್ದಾರೆ ಸಿಎಂ. ಏನ್ ರೋಡ್ ಗುರು ಅಭಿಯಾನವನ್ನ ಟಿವಿ9 ನಡೆಸಿತ್ತು, ಬೆಂಗಳೂರು ನಗರದ ಬಹುತೇಕ ರಸ್ತೆಗಳ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಈ ಅಭಿಯಾನದಲ್ಲಿ ನಾವು ಕೊಟ್ಟಿದ್ವಿ. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ರೋಡ್ಗಿಳಿತಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಹದಗೆಟ್ಟ ರಸ್ತೆಗಳ ಬಗ್ಗೆ ಟಿವಿ9 ಅಭಿಯಾನವನ್ನ ನಡೆಸ್ತಾ ಇದೆ. ಅದರ ಬೆನ್ನಲ್ಲೇ ಸಿಎಂ ಮತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಗುಂಡಿ ಬಿದ್ದಿರುವಂತಹ ರಸ್ತೆಗಳನ್ನ ಮುಚ್ಚುವಂತಹ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದನ್ನ ಪರಿಶೀಲಿಸಲಿದ್ದಾರೆ. ಇನ್ನು ಟಿವಿ9 ನಲ್ಲಿ ಸಿಎಂ ಸಿಟಿ ರೌಂಡ್ಸ್ ಯಾವ್ಯಾವ ಕಡೆ ಇರುತ್ತೆ ಅನ್ನುವಂಥದ್ದು ವಿನ್ಸನ್ ಮ್ಯಾನರ್ ಇಂದ ಶುರುವಾಗುತ್ತೆ. ಅಂದ್ರೆ ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ಶುರುವಾಗುತ್ತೆ. ಹೆಣ್ಣೂರು ಬಾಗ್ಲೂರು ರೋಡು, ಬೆನಿಗಾನಹಳ್ಳಿ ಫ್ಲೈಓವರ್, ಅದಾದ ನಂತರದಲ್ಲಿ ವಿಬ್ಗಾಯರ್ ರಸ್ತೆ, ಈ ಡಾಂಬರೀಕರಣ ಎಲ್ಲ ನಡೀತಾ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅವರು. ಆಮೇಲೆ ಬಾಳೆಗೆರೆ ರಸ್ತೆಯಲ್ಲೂ ಕೂಡ ರಸ್ತೆ ದುರಸ್ತಿ ಕಾಮಗಾರಿಯ ಪರಿಶೀಲನೆ ನಡೆಸ್ತಾರೆ. ಪಣತ್ತೂರಿನ ಎಸ್ ಕ್ರಾಸ್ ನಲ್ಲೂ ಕೂಡ ಡಾಂಬರೀಕರಣ ನಡೀತಾ ಇದೆ. ಇದೆಲ್ಲ ಬಹುತೇಕ ಟಿವಿ9 ವರದಿ ಮಾಡಿದ್ದಂತ ರಸ್ತೆಗಳೇ. ಆಮೇಲೆ ಇನ್ನೊಂದು ವಿಚಾರ, ಹೆಣ್ಣೂರು ಬಳಿ ಆ ಭಾರತ್ ಸಿಟಿ ಮಾಲ್ ಏನೋ ಇದೆಯಲ್ಲ, ಅಲ್ಲಂತೂ ಮನುಷ್ಯ ಅದನ್ನು ಓಡಾಡಂಗಿಲ್ಲ, ಅಷ್ಟು ದುರವಸ್ಥೆ ಆಗಿ ಹೋಗಿದೆ. ಆ ಭಾಗದಲ್ಲೆಲ್ಲ ಇವತ್ತು ಮುಖ್ಯಮಂತ್ರಿಗಳು ಓಡಾಡ್ತಾರೆ. ಈ ಹಿಂದೆ ಅವರ ಟರ್ಮ್ ಅಲ್ಲಿ ಮುಖ್ಯಮಂತ್ರಿಗಳು ಇನ್ಫ್ಯಾಕ್ಟ್ ಸಿಟಿ ರೌಂಡ್ಸ್ ಎಲ್ಲ ಮಾಡ್ತಾ ಇದ್ರು. ನಾವು ಪ್ರತಿನಿಧಿ ಅನಿಲ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅನಿಲ್, ಈ ಹಿಂದೆ ಮುಖ್ಯಮಂತ್ರಿಗಳು ಬೆಂಗಳೂರು ಸಿಟಿ ರೌಂಡ್ಸ್ ಮಾಡೋದು, ವೈಟ್ ಟ್ಯಾಪಿಂಗು, ಈ ರಸ್ತೆ ಕಾಮಗಾರಿ ಇದೆಲ್ಲ ನೋಡ್ತಾ ಇದ್ರು. ಈಗ ಮುಖ್ಯಮಂತ್ರಿಗಳು ನೋಡ್ತಿಲ್ಲ, ಬೆಂಗಳೂರು ಉಸ್ತುವಾರಿ ಸಚಿವರು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರ ಗಮನಕ್ಕೆ ಇದಿಲ್ವಾ ಅನ್ನುವಂಥ ರೀತಿಯಾಗಿ ಜನ ಪ್ರಶ್ನೆ ಮಾಡೋ ಹಂಗಾಗೋಗಿದೆ. ಅಂತೂ ಈಗ ನಿದ್ದೆಯಿಂದ ಎದ್ದಂಗೆ ಕಂಡು ಬರ್ತಾ ಇದೆ ಒಂದು ವಾರದಿಂದ. ಈಗ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗ್ತಿದಾರಲ್ಲ, ಜನ ಏನ್ ನಿರೀಕ್ಷೆ ಮಾಡ್ಬೋದು? ಇದು ಸುಮ್ಮನೆ ತೋರಿಕೆಗಾಗಿನಾ ಅಥವಾ ಏನಾದ್ರೂ ಇದರಿಂದ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆಯಾ? ಏನ್ ಕತೆ ಅನಿಲ್? ಖಂಡಿತವಾಗ್ಲೂ ಮಾಲ್ತೇಶ್, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ನಾನಾ ಹೆಸರಿಂದ ಕರೀತಾರೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಗುಂಡಿ ಸಿಟಿ ಅಂತ ಕೂಡ ಪ್ರಖ್ಯಾತಿ ಪಡೆದಿದೆ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ಶೇಮ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ರಸ್ತೆಗಿಂತ ಗುಂಡಿಗಳ ಸಂಖ್ಯೆ ಹೆಚ್ಚಾಗಿದೆ. ಕಂಡಲ್ಲಿ ಗುಂಡಿಗಳ ಗಂಡಾಂತರ ಕೂಡ ಹೆಚ್ಚಾಗಿರುವಂತ, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಕೂಡ ನಿತ್ಯ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಮಳೆ ಬಂದ ಸಂದರ್ಭದಲ್ಲಿ ಕೂಡ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಕೂಡ ಗೊತ್ತಾಗಲ್ಲ. ಅನೇಕ ಅಪಘಾತಗಳು ಕೂಡ ಜೊತೆಗೆ ಸಂಭವಿಸುತ್ತೆ, ಸಾವು ನೋವುಗಳು ಕೂಡ ಸಂಭವಿಸುತ್ತೆ. ಸದ್ಯಕ್ಕೆ ಇದರ ಬಗ್ಗೆ ಟಿವಿಎನ್ ಕೂಡ ನಿರಂತರವಾಗಿ ವರದಿಯನ್ನು ಕೂಡ ಮಾಡ್ತಾ ಇತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಏನ್ ರೋಡ್ ಗುರು ಒಂದು ಅಭಿಯಾನ ಕೂಡ ಬಹಳ ಇಂಪ್ಯಾಕ್ಟ್ ಆಗಿ ಕೂಡ ಸರ್ಕಾರದ ಮೇಲೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಈಗ ಸಾಲು ಸಭೆಗಳನ್ನು ನಡೆಸಿ ಸಿದ್ದರಾಮಯ್ಯವರು ಕೂಡ ಮೊನ್ನೆ ಒಂದು 3-4 ಹಿಂದೆಗಳು ಕೂಡ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು ಸಭೆಯಲ್ಲಿ 1 ತಿಂಗಳ ಒಂದು ಗಡುವನ್ನ ಕೂಡ ಅಧಿಕಾರಿಗಳೇ ಕೊಟ್ಟಿರುವಂತದ್ದು. ಹೀಗಾಗಿ ಕೇವಲ ರಸ್ತೆ ಗುಂಡಿ ಮಾತ್ರ ಅಲ್ಲದೆ ಫುಟ್ಪಾತ್ ರಸ್ತೆಗಳಾಗಿರ್ಬೋದು, ಮತ್ತೆ ವೈಟ್ ಟಾಪಿಂಗ್ ರಸ್ತೆಗಳಾಗಿರ್ಬೋದು, ಒಂದಷ್ಟು ಏರಿಯಾಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಇನ್ಸ್ಪೆಕ್ಷನ್ ಕೂಡ ನಡೆಸ್ತಾರೆ. ಅಲ್ಲಿ ಅಧಿಕಾರಿಗಳು ಕೂಡ ಖಡಕ್ ಸೂಚನೆ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಈಗ ಯಾರೇ ಸಿಎಂ ಆಗಿರ್ಬೋದು ಅಥವಾ ಡಿ.ಸಿ.ಎಂ ಆಗಿರ್ಬೋದು, ಸ್ಥಳಕ್ಕೆ ಏನಾದ್ರೂ ಘಟನೆ ಆದಾಗ ಮಾತ್ರ ಬರ್ತಾರೆ, ಆದ್ರೂ ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಹೀಗಾಗಿ ಈ ಬಾರಿಯ ಒಂದು ವೀಕ್ಷಣೆ ಏನಿದೆ ಅದಕ್ಕೆ ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತವಂತಹ ಪರಿಹಾರವನ್ನು ಕೂಡ ಜನರು ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ವಿನ್ಸರ್ ಮ್ಯಾನರ್ ಇಂದ ಆರಂಭ ಆಗಿ ಈಗ ಬೆನ್ನಿಗಾನಹಳ್ಳಿ ಸೇರಿದಂತೆ ಬಳ್ಳಗೆರೆ, ಹೆಣ್ಣೂರು, ಹೀಗೆ ಬೆಂಗಳೂರಿನ 8 ಭಾಗಗಳಲ್ಲಿ ಕೂಡ ಒಂದು ಪ್ರದರ್ಶನ ಕೂಡ ಹಾಕಲಿದ್ದಾರೆ. ಹೀಗಾಗಿ ಸಿಎಂ ಸಿಟಿ ರೌಂಡ್ಸ್ ನ ಹಿನ್ನೆಲೆಯಲ್ಲಿ ಕೂಡ ಸಿಲಿಕಾನ್ ಸಿಟಿ ಜನರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೊಂದು ವಿಚಾರ ಗಮನಿಸಬೇಕಾದಂತದ್ದು ಏನಂತಂದ್ರೆ, ಈಗ ಬಹಳ ಮುಖ್ಯವಾಗಿ ಈಗ ಐಟಿ ಸಿಟಿ ಏನಾದ್ರು ಉದ್ಯೋಗಿಗಳಿದ್ರೆ ಅವರು ಕೂಡ ಬೇರೆಡೆಗೆ ಶಿಫ್ಟ್ ಆಗ್ತಿರೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಯಾಕಂದ್ರೆ ಬೆಂಗಳೂರಿನ ಒಂದು ಮಾನ ಆಶ್ರಮಟ್ಟಿಗೆ ಕೂಡ ಹರಾಜಾಗಿರುವಂತಹ ರಸ್ತೆ ಗುಂಡಿಯ ಅನಿಲ್ ಜಸ್ಟ್ ಹೋಲ್ಡ್ ಅನಿಲ್, ಮಾತನಾಡ್ತೀನಿ ನಿಮ್ ಜೊತೆಗೆ. ನಾವು ನೋಡ್ತಾ ಇದೀವಲ್ಲ, ಮುಖ್ಯಮಂತ್ರಿಗಳು ಇದೀಗ ವಿನ್ಸನ್ ಮ್ಯಾನರ್ ಇಂದ ಹೊರಡ್ತಾ ಇರುವಂತಹ ಸಂದರ್ಭ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಮುಖ್ಯಮಂತ್ರಿಗಳು ತಮ್ಮ ನಿವಾಸದ ಕಡೆಯಿಂದ ಹೊರಟಿದ್ದಾರೆ. ಈಗ ಸೀದಾ ಅವರು ಹೆಣ್ಣೂರು ಕಡೆ ಫಸ್ಟ್ ಹೋಗ್ತಾರೆ ಅಂತ ಕಾಣಿಸುತ್ತೆ. ಆ ರಸ್ತೆಗಳಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಜಾಮ್ ಉಂಟಾಗಬಹುದು. ಆಮೇಲೆ ಹಿಂದೆ ಎಲ್ಲ ಮುಖ್ಯಮಂತ್ರಿಗಳು ಈ ತರ ಸಿಟಿ ರೌಂಡ್ಸ್ ಮಾಡಿದಾಗ ಬಸ್ನಲ್ಲಿ ಹೋಗ್ತಾ ಇದ್ರು, ಮಾಧ್ಯಮದವರು ಕೂಡ ಇರ್ತಿದ್ರು, ಸಚಿವರು ಅಧಿಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಹೋಗ್ತಾ ಇದ್ರು. ಈ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಕಾಣಿಸುತ್ತೆ. ಸ್ವಲ್ಪ ಜಾಮು ಇದೆಲ್ಲ ಸಮಸ್ಯೆ ಉಂಟಾಗ್ಬೋದು. ಅಂತೂ ಸರ್ಕಾರ ನಿದ್ದೆಯಿಂದ ಎದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹಳ ದಿನಗಳ ಬಳಿಕ ಈಗ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಗರ ಪ್ರದಕ್ಷಿಣೆನ ನಾನು ಮೊದಲೇ ಹೇಳಿದಾಗೆ ಅವ್ರ ಫಸ್ಟ್ ಟರ್ಮ್ ಅಲ್ಲಿ ಈ ವೈಟ್ ಟ್ಯಾಪಿಂಗು ಈ ತರದೆಲ್ಲ ಕಾಮಗಾರಿ ಬಹಳ ನಡೀತಾ ಇದ್ದಾಗ ಅವ್ರು ಬಹಳ ಸಿಟಿ ರೌಂಡ್ಸ್ ಆಗ್ತಿದ್ರು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಮೇಲೆ ಕಂಪ್ಲೀಟ್ ಜವಾಬ್ದಾರಿ ಇದೆ, ಬಟ್ ಸಿಎಂ ಅದ್ರ ಕಡೆ ಗಮನ ಕೊಡ್ತಿಲ್ಲ. ರಸ್ತೆಗಳಂತೂ ಅಧ್ವಾನ ಆಗಿ ಹೋಗಿದೆ. ಈಗ ಶುರು ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಇದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿ ಕನ್ನಡಿ ಯಾಕೆ ಅಂತ, ಆ ತರ ಇದು. ಅವ್ರ ಮನೆಯಿಂದ ಹೊರಟು 100 ಮೀಟರ್ಲ್ಲೇ ಗುಂಡಿ ಇದಾವೆ ಮಧುಶ್ರೀಲಿ. ಏನಂದ್ರೆ ಆ ವಿನ್ಸನ್ ಮ್ಯಾನರ್ ಜಂಕ್ಷನ್ ಇದೆಯಲ್ಲ, ಮೇಕ್ ಇನ್ ಇಂಡಿಯಾ ಅಂತ ಒಂದು ಸಿಮ್ಮದ್ದು ಅವ್ರ ಮನೆಗೆ ಹೋಗಲ್ಲಿ ಇದೆಯಲ್ಲ, ಆ ಜಂಕ್ಷನ್ ಅಲ್ಲೇ ಗುಂಡಿ ಇದಾವೆ. ನೀವು ಸ್ಯಾಂಕಿ ರೋಡಿಂದ ಆ ಕಡೆ ಬಳ್ಳಾರಿ ರೋಡಿಂದ ಅಂತ ಅಂದ್ರೆ ನೀವು ಈ ಏನು ಪ್ಯಾಲೇಸ್ ರೋಡಿಂದ ಬಂದ್ಬಿಟ್ರೆ
ಏನು ಸ್ಪೀಡಾಗಿ ಬಂದ್ಬಿಡ್ತೀರಾ ಎಲ್ಲ, ಯಾಕಂತ ಅಂದ್ರೆ ವೈಟ್ ಟ್ಯಾಪಿಂಗ್ ರೋಡ್ ಇದೆ, ಅಲ್ಲೆಲ್ಲ ಅಷ್ಟು ಗುಂಡಿ ಇಲ್ಲ, ಬಂದು ಇಲ್ಲಿ ಬ್ಲಾಕ್ ಆಗ್ಬಿಡ್ತೀರಾ. ಬ್ಲಾಕ್ ಏನಕ್ಕೆ ಅಂತ ಅಂದ್ರೆ ಗುಂಡಿ, ಆ ಗುಂಡಿ ಬಿದ್ದಿರೋದ್ರಿಂದ ಸುಮಾರು 1-1.5 ಕಿಲೋಮೀಟರ್ ಅಷ್ಟು ಜಾಮ್ ಆಗ್ತಾ ಇದೆ. ಅದಕ್ಕೆ ನಾವು ಪದೇ ನಾವು ಏನ್ ರೋಡ್ ಗುರಿ ಕ್ಯಾಂಪೇನಲ್ಲಿ ಹೇಳಿದ್ವಿ, ಏನು ಸರ್ಕಾರ ಕಣ್ಣಿಲ್ವಾ ಅಥವಾ ಈ ನೆಗ್ಲೆಕ್ಟ್ ಜನ ಅನುಭವಿಸ್ಲಿ ಅಂತ, ಏನು ಜನರ ಮೇಲೆ ಸಿಟ್ಟು ಇವರಿಗೆ? ಯಾಕಂದ್ರೆ ಇವ್ರ ಮನೆ ಮುಂದೆ, ವಿಧಾನಸೌಧದ ಮುಂದೆನೇ ಗುಂಡಿ ಬಿದ್ದಿದೆ, ಏನ್ ಮಾಡೋಕ್ಕಾಗುತ್ತೆ ಅಂತಾರೆ ಒಬ್ರು ಸಚಿವರು. ಅಂದ್ರೆ ಈ ರೀತಿಯಾದ ಮನಸ್ಥಿತಿಲಿ ಇದ್ರೆ ಇದೊಂಥರ ಜನ ಹೆಂಗಾದ್ರೂ ಆಗ್ಬಿಡ್ಲಿ, ಅವ್ರು ಬೇಕಾದ್ರೆ ಬಿತ್ಸಾಯ್ಲಿ ನಮ್ಗೇನು ಅನ್ನೋ ರೀತಿಯಾದಂಥ ಧೋರಣೆನ. ಇವ್ರ ಮಕ್ಕಳೆಲ್ಲ ಒಳ್ಳೆ AC ಕಾರು, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ಕಾರಲ್ಲಿ ಹೋಗ್ತಾರೆ, ಜನಸಾಮಾನ್ಯರೆಲ್ಲ ಹಂಗೇನಾ? ಹಾಗಾಗಿ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿ, ಇದೆಲ್ಲ CM ಮನೆ ಹತ್ರನೇ, ಇದು ಒಂದು 100 ಮೀಟ್ರ್ 200 ಮೀಟ್ರ್ ನೋಡಿ, ಅಲ್ಲೇ ಓಡಾಡ್ತಾ ಇದ್ದಾರೆ.